ಸರ್ ಸರ್ ಎಲ್ರಿಗೂ ನಮಸ್ಕಾರ. ಈಗಾಗಲೇ ಸ್ವಾಗತ ಮಾಡಿದಂಥ ಮಾನ್ಯ ನರಸಿಂಹಯ್ಯನವರು ಯಾರೆಲ್ಲ ಇದ್ದಾರೆ ಅಂತೇಳಿ ಹೇಳಿದ್ದಾರೆ. ಈ ಪತ್ರಿಕಾಗೋಷ್ಠಿ ಕರೀಲಿಕ್ಕೆ ಎರಡು ಪ್ರಮುಖ ಉದ್ದೇಶ. ಮೊದಲನೇದು, ನಮ್ಮ ST ಮತ್ತು SC ಸಮಾಜಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ಅಥವಾ ಅದರ ವಿಚಾರವಾಗಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿರುವಂಥ ಪತ್ರವನ್ನು ಬಿಡುಗಡೆ ಮಾಡ್ತಕ್ಕಂಥದಕ್ಕೆ ಆ ಪತ್ರ ಸೆಲ್ಫ್ ಎಕ್ಸ್ಪ್ಲನೇಟರಿ ಇದೆ, ಏನೆಲ್ಲ ಸಮಸ್ಯೆಗಳಿದ್ದಾವೆ ಅಂತೇಳಿ. ಸೊ ಆ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸೋದೇನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಸುಮಾರು 50 ಲಕ್ಷ ಜನ, ರಾಜ್ಯದ ಒಟ್ಟಾರೆ ಜನಸಂಖ್ಯೆಯಲ್ಲಿ ಪ್ರತಿಶತ 7% ಇವತ್ತು ಪರಿಶಿಷ್ಟ ಪಂಗಡದ ಜನರು ನಾವಿದ್ದೇವೆ. ಹಾಗೆ ಶೆಡ್ಯೂಲ್ ಕಾಸ್ಟ್ನವರು 17.1%. ಸುಮಾರು 1.25 ಕೋಟಿ ಜನ ಇವತ್ತು ರಾಜ್ಯದಲ್ಲಿ SCಗಳಿದ್ದಾರೆ. ಹಾಗೆ OBCಗಳು ಸುಮಾರು 32% ಅಂತ ಹೇಳಿ ಸರ್ಕಾರ ಈಗಾಗಲೇ ನಿಗದಿ ಮಾಡಿದ್ದಾರೆ. ಅದರ ಪ್ರಕಾರ ಸುಮಾರು 2.25 ಕೋಟಿಗೂ ಹೆಚ್ಚು ಜನ OBCಗಳಿದ್ದಾರೆ. ಈ SC, ST ಮತ್ತು OBCಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಅನ್ನ ಎಜುಕೇಶನ್ ಮತ್ತು ಎಂಪ್ಲಾಯ್ಮೆಂಟ್ ಅಲ್ಲಿ ಸಿಕ್ಕಿಲ್ಲ ಅಂತೇಳಿ ಸಂವಿಧಾನದ ಆರ್ಟಿಕಲ್ 15 and 16 ಅಲ್ಲಿ adequate representation has to be given to SC and ST and also OBC ಅನ್ನುವಂಥದ್ದು ಇರುವಂಥ ಹಿನ್ನೆಲೆಯಲ್ಲಿ it has to be read with Article 340, 341 and 342 of the Constitution. ನೋಡಿ, ಇವತ್ತು ನಮ್ಮ ರಾಜ್ಯದಲ್ಲಿ ಪೊಲಿಟಿಕಲಿ ಪಾರ್ಲಿಮೆಂಟ್ ಅಂಡ್ ಅಸೆಂಬ್ಲಿಗೆ, ಹಾಗೆ ಸ್ಥಳೀಯ ಸಂಸ್ಥೆಗಳು, ಗ್ರಾಮ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು ಅಥವಾ ತಾಲೂಕ್ ಪಂಚಾಯತಿ ಇರ್ಬೋದು, ನಗರಸಭೆ ನಗರ ಪಾಲಿಕೆಗಳಿರ್ಬೋದು, ಎಲ್ಲದರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, SCP, TSP ಅದರಲ್ಲೂ ಸಹ ಜನಸಂಖ್ಯೆಗೆ ಅನುಗುಣವಾಗಿ ಇವತ್ತು ಹಣ ಅಲೋಕೇಟ್ ಮಾಡ್ತಾ ಇದ್ದಾರೆ ನಮ್ಮ ಅಭಿವೃದ್ಧಿಗೋಸ್ಕರ ಅಂತೇಳಿ ಕಾನೂನಿದೆ. ಆದರೆ ಎಂಪ್ಲಾಯ್ಮೆಂಟ್ ಅಲ್ಲಿ ಮತ್ತು ಎಜುಕೇಶನ್ ಅಲ್ಲಿ ಈ ವರ್ಗಗಳಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಕ್ಕಿಲ್ಲ ಅನ್ನೋದರ ಹಿನ್ನೆಲೆಯಲ್ಲಿ ನಮ್ಮಗಳ ಹೋರಾಟ, ಅದರಲ್ಲೂ ಮೋರ್ ಪರ್ಟಿಕ್ಯುಲರ್ಲಿ STಗಳು ನಾವೇನಿದ್ದೀವಿ, ನಮ್ಮಗಳ ಹೋರಾಟದ ಹಿನ್ನೆಲೆಯಲ್ಲಿ 2022ರಲ್ಲಿ ಜಸ್ಟಿಸ್ ನಾಗಮೋಹನ್ ದಾಸರವರ ವರದಿಯ ಆಧಾರದ ಹಿನ್ನೆಲೆಯಲ್ಲಿ ಮೀಸಲಾತಿಯ ಪ್ರಮಾಣ 50ಅನ್ನ ಮೀರಬೇಕು, ಇವರುಗಳಿಗೆ ಅಡಿಕ್ವೇಟ್ ರೆಪ್ರೆಸೆಂಟೇಷನ್ ಸಿಗಬೇಕು ಅನ್ನೋ ಹಾಗಿದ್ರೆ ಅಂತ ಹೇಳಿ ಅವರು ಕೊಟ್ಟಂತ ವರದಿಯ ಆಧಾರದ ಮೇಲೆ 2022ರಲ್ಲಿ ರಾಜ್ಯ ಸರ್ಕಾರ ಮೀಸಲಾತಿಯ ಪ್ರಮಾಣವನ್ನ 50ರಿಂದ 56%ಗೆ ಮಾಡಿ
STಗೆ 7%, SCಗೆ 17% ಮತ್ತು OBCಗಳಿಗೆ 32% ಮೀಸಲಾತಿಯನ್ನು ಕೊಟ್ಟು ಕಾನೂನನ್ನ ಆಕ್ಟ್ ಅನ್ನ ಮಾಡಿದ ಅಸೆಂಬ್ಲಿ ಅಂಡ್ ವಿಧಾನ ಪರಿಷತ್ನಲ್ಲಿ ಪಾಸ್ ಮಾಡಿ ಅದಕ್ಕೆ ರಾಜ್ಯಪಾಲರ ಅಂಕಿತಾನು ಸಹ ಆಗಿದೆ. ಆದರೆ ಅನ್ಫಾರ್ಚುನೇಟ್ಲಿ ಇವತ್ತು KITನಲ್ಲಿ ಮತ್ತು ಹೈಕೋರ್ಟಲ್ಲಿ KITನಲ್ಲಿ ಅದರ ಸೆಟಿಸೈಡ್ ಮಾಡಿದ್ದಾರೆ, ಹೈಕೋರ್ಟ್ನಲ್ಲಿ ಸ್ಟೇ ಮಾಡಿದ್ದಾರೆ. ಇದರ ಪರಿಣಾಮ STಗಳಿಗೆ ಮತ್ತೆ 3% ಇನ್ಸ್ಟೆಡ್ ಆಫ್ 7%, SCಗಳಿಗೆ 17% ಇದ್ದದನ್ನು ಇವತ್ತು 15%. ಈ ಗೊಂದಲದಿಂದ ಕೆಲವು ವರ್ಷಗಳಿಂದ ಯಾವುದೇ ರಿಕ್ರೂಟ್ಮೆಂಟ್ ಇವತ್ತು ಆಗ್ತಾ ಇಲ್ಲ. ನೋಡಿ, ನಮ್ಮ ಮಕ್ಕಳಿಗೆ ಇವತ್ತು ಮೆಡಿಕಲ್ ಸೀಟನ್ನ 100 ಮೆಡಿಕಲ್ ಸೀಟ್ ಇದ್ರೆ 7 ಸಿಗ್ತಾ ಇತ್ತು, ಈಗ 3 ತಗೋಬೇಕು. ಯಾರಿಗೆ ತಗೋಬೇಕು? 1000 ಇದ್ರೆ 70 ಸೀಟ್ ಸಿಗ್ತಾ ಇತ್ತು. ಹಾಗೆ ಇಂಜಿನಿಯರಿಂಗ್ ಇರ್ಬೋದು ಅಥವಾ ಇನ್ನಿತರ ಇದಿರ್ಬೋದು. ಈ ಮೀಸಲಾತಿಯ ಗೊಂದಲದಿಂದ ಬಹುಶಃ ಮೋರ್ ಪರ್ಟಿಕ್ಯುಲರ್ಲಿ STಗಳಿಗೆ ಇವತ್ತು ಆಗ್ತಾ ಇರುವಂತ ಅನ್ಯಾಯ, ಈ ಅನ್ಯಾಯಕ್ಕೆ ಒಂದು ಮಿತಿ ಅನ್ನುವಂಥದ್ದಿಲ್ಲ. ಹಾಗಾಗಿ ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ಇವತ್ತೇನು ಈ SC ಮತ್ತು STಗೆ ಮೋರ್ ಪರ್ಟಿಕ್ಯುಲರ್ಲಿ ಆಗ್ತಾ ಇರುವಂತ ಅನ್ಯಾಯಕ್ಕೆ ಕಾರಣ ಪ್ರಮುಖವಾಗಿ ಒಂದು ಕಡೆ ಕೇಂದ್ರ ಸರ್ಕಾರ, ಹಾಗೆ ರಾಜ್ಯ ಸರ್ಕಾರದ ಜವಾಬ್ದಾರಿನೂ ಸಹ ಇದೆ. ನಾನು ಮೊನ್ನೆ ಬೆಳಗಾವಿನ ಅಧಿವೇಶನದ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಮೇಲೆ ಒತ್ತಡ ತಂದ ಮೇಲೆ ಈ ಏನು 2022ರ ಕಾಯ್ದೆ ಏನಿದೆ ಅದನ್ನ ಸಂವಿಧಾನದ 9 ಶೆಡ್ಯೂಲ್ಗೆ ಹೇಗೆ ತಮಿಳುನಾಡಿನ ಮೀಸಲಾತಿ 69% ಆಗಿರೋದನ್ನ 9 ಶೆಡ್ಯೂಲ್ಗೆ ಸೇರಿಸಿದ್ದಾರೆ, ಹಾಗೆ ನಮ್ಮ ಕಾನೂನನ್ನು ಸಹ 9th ಶೆಡ್ಯೂಲ್ಗೆ ಸೇರಿಸಬೇಕು ಅಂತೇಳಿ ಅಸೆಂಬ್ಲಿ ಮತ್ತು ಕೌನ್ಸಿಲ್ ಅಲ್ಲಿ ರೆಸೊಲ್ಯೂಷನ್ ಪಾಸ್ ಆಗಿದೆ. ಈ ಕಾಯ್ದೆ ಮಾಡಿದ್ದು ಬಸವರಾಜ ಬೊಮ್ಮಾಯಿ ಅವರ ಅವಧಿನಲ್ಲಿ 22ರಲ್ಲಿ. ಬಸವರಾಜ ಬೊಮ್ಮಾಯಿ ಅವರ ಅವಧಿನಲ್ಲಿ ಅವರು ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು 9 ಶೆಡ್ಯೂಲ್ಗೆ ಸೇರಿಸಬೇಕು ಅಂತ ಹೇಳಿ. ಬೊಮ್ಮಾಯಿ ಅವರು ಬಿಜೆಪಿ ಮುಖ್ಯಮಂತ್ರಿ ಆಗ, ನರೇಂದ್ರ ಮೋದಿ ಅವರು ಕೇಂದ್ರದಲ್ಲಿ ಪ್ರಧಾನಮಂತ್ರಿಗಳು. ನಾನು ಇಷ್ಟೇ ಹೇಳಿಕೆ ಬಯಸ್ತೇನೆ, ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಬೇಡಿ. ಈ ದೇಶದಲ್ಲಿ ಸರಿಸುಮಾರು 24-25% SC ಅಂಡ್ ST ಪಾಪ್ಯುಲೇಷನ್ ಇದೆ ಈ ದೇಶದಲ್ಲಿ. ಅರೆ ತರಾತುರಿನಲ್ಲಿ ಅಪ್ಪರ್ ಕ್ಲಾಸ್ಗೆ 10% ಅನ್ನ ಜನರಲ್ ಅಲ್ಲಿ ತೆಗೆದುಕೊಳ್ಳೋದ್ರ ಜೊತೆಗೆ 10% ಎಕನಾಮಿಕ್ ವೀಕರ್ ಸೆಕ್ಷನ್ಸ್ಗೆ ಮೀಸಲಾತಿ ಕೊಡ್ತೀರಿ. ಆದರೆ BR ಅಂಬೇಡ್ಕರ್ ಅವರು ಯಾವ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ಸ್ಗೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಕೊಡಬೇಕು ಅನ್ನೋಂಥದ್ರಲ್ಲಿ ಮೀನಾಮೇಷ ಎಣಿಸ್ತಾ ಇದ್ರಲ್ರಿ. 78 ವರ್ಷಗಳ ಸ್ವಾತಂತ್ರ್ಯ ಭಾರತದ ನಂತರವೂ ಸಹ ನಾನು ಮೊದಲನೇದಾಗಿ ರಾಜ್ಯ ಸರ್ಕಾರವನ್ನ ಏನು ರೆಸೊಲ್ಯೂಷನ್ ಅನ್ನ ಬೆಳಗಾವಿಯಲ್ಲಿ ಮಾಡಿದರೆ ಅದಕ್ಕೆ ನಾನು ಅಭಿನಂದಿಸ್ತೇನೆ. ನಾವುಗಳಿಗೂ ಅವರಿಗೆ ಪತ್ರ ಕೊಟ್ಟಾದ ಮೇಲೆ ಮನೆ ಸಿದ್ದರಾಮಯ್ಯನವರು ಇಲ್ಲ ಈ ಸೆಷನ್ ಆದಮೇಲೆ ಕೇಂದ್ರಕ್ಕೆ ಒಂದು ಡೆಲಿಗೇಷನ್ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡ್ತೀವಿ ಅನ್ನೋಂಥ ಅಶ್ಯೂರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಆದರೆ ನಾನು ನಿಮ್ಮ ಮೂಲಕ ಒತ್ತಾಯ ಮಾಡ್ತೇನೆ, ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ DK ಶಿವಕುಮಾರ್ ಅವರ ಮೇಲೆ ನಿಮ್ಮ ಮೇಲೆ ನಮಗೆ ವಿಶ್ವಾಸ ಇದೆ, ನೀವು ಸಾಮಾಜಿಕ ನ್ಯಾಯಕ್ಕೆ ಬದ್ಧರಿದ್ದೀರಿ ಅಂತೇಳಿ ನಾವು ಭಾವಿಸಿದ್ದೇವೆ. ದಯಮಾಡಿ ಕೂಡಲೇ
ಮೀಸಲಾತಿಯ ಇವತ್ತೇನು 56% ಮಾಡಿರುವಂತ ಕಾಯ್ದೆಯನ್ನ ಸಂವಿಧಾನದ 9th ಶೆಡ್ಯೂಲ್ಗೆ ಸೇರಿಸುವಂತದಕ್ಕೆ ಪ್ರೈಮ್ ಮಿನಿಸ್ಟರ್ ಮೇಲೆ ಒತ್ತಡ ತರುವಂತದಕ್ಕೆ ಆಲ್ ಪಾರ್ಟಿ ಡೆಲಿಗೇಷನ್ ಅನ್ನ ಕರ್ನಾಟಕ ರಾಜ್ಯದಿಂದ ತೆಗೆದುಕೊಂಡು ಹೋಗಬೇಕು, ಒತ್ತಾಯ ಮಾಡಬೇಕು. ಅಷ್ಟೇ ಅಲ್ಲ, ಈ ಸಮಸ್ಯೆ ಶಾಶ್ವತವಾಗಿ ಪರಿಹಾರ ಆಗಬೇಕು ಅನ್ನೋ ಹಾಗಿದ್ರೆ ಆರ್ಟಿಕಲ್ 342 ಏನಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಏನು ಡಿಫೈನ್ ಮಾಡಿದ್ದಾರೆ, ಅವರಿಗೆ ಆರ್ಟಿಕಲ್ 15 and 16 ಒಳಗೆ ಕೆಳಗಡೆ ಏನು ಮೀಸಲಾತಿ ಕೊಟ್ಟಿದ್ದಾರೆ, ಹಾಗೆ ಈ ವರ್ಗಕ್ಕೂ ಸಹ ಆರ್ಟಿಕಲ್ 15 and 16 ಅಲ್ಲಿ ಇನ್ಸ್ಟೆಡ್ ಆಫ್ ಅಡಿಕ್ವೇಟ್ ಅನ್ನೋದರ ಬದಲು ಪ್ರಪೋರ್ಷನೇಟ್ ಟು ದ ಪಾಪ್ಯುಲೇಷನ್ ಅಂತ ಹೇಳಿ ತರಬೇಕು ಅಂತ ಹೇಳಿ ರಾಜ್ಯ ಸರ್ಕಾರವನ್ನು ಒತ್ತಾಯಿಸ್ತೇನೆ. ಮತ್ತು ಕೇಂದ್ರ ಸರ್ಕಾರಕ್ಕೆ ನಾನು ಹೇಳಿಕೆ ಬಯಸ್ತೇನೆ, ದಯಮಾಡಿ ಆಟ ಆಡಕ್ಕೆ ಹೋಗ್ಬಿಡಿ, ನಮ್ಮ ಮೇಲೆ ಸವಾರಿ ಮಾಡಕ್ ಹೋಗ್ಬಿಡಿ. ಅಲ್ರಿ, ನಿಮ್ ಪಾರ್ಟಿ ಮಾಡಿರುವಂತ ಕಾನೂನು ಇದು. ಬಸವರಾಜ ಬೊಮ್ಮಾಯಿ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಂತ ಸಮಯದಲ್ಲಿ ಮಾಡಿರುವಂತ ಕಾನೂನು. ಬಸವರಾಜ ಬೊಮ್ಮಾಯಿ, ನಾನು ನಿಮ್ಮ ಮೂಲಕ ಕೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಆರ್ ಅಶೋಕ್, ನೀವು ಆ ಸರ್ಕಾರದಲ್ಲಿ ಭಾಗಿಯಾಗಿದ್ದಂಥವ್ರು, ಆ ಕಾನೂನು ತರಬೇಕಾದ್ರೆ ನೀವು ಸಹ ಭಾಗಿಯಾಗಿದ್ದಂಥವ್ರು. Tell me, what is your stand on this issue now? ನಿಮಗಳಿಗೆ SC ST OBCಗಳು ವೋಟ್ ಬೇಕು, ಆದರೆ ಇವರ ಬದುಕಿನ ಜೊತೆನಲ್ಲಿ ಚೆಲ್ಲಾಟ ಆಡೋದನ್ನ ಬಿಟ್ಟು, ನೀವೇನು ಕೊಡುವಂಥದ್ದು ಭಿಕ್ಷೆ ಅಲ್ಲ ಈ ಮೀಸಲಾತಿ. As a matter of fact, it is our right. ನಮ್ಮ ಹಕ್ಕನ್ನ ಸಂರಕ್ಷಣೆ ಮಾಡುವಂತ ಕೆಲಸ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಬೇಕು. ಇವರುಗಳು ಏನಾದರೂ ಇದನ್ನ ಮಾಡಲಿಲ್ಲ ಅಂತ ಹೇಳಿದ್ರೆ ಬಹುಶಃ ನನಗೆ ಅನಿಸುತ್ತೆ ಅನಿವಾರ್ಯವಾಗಿ ನಾವುಗಳು ಬೀದಿಗೆ ಇಳಿಯುವಂತ ಸಂದರ್ಭ ಬಂದೀತು ಅನ್ನುವಂತ ಎಚ್ಚರಿಕೆಯ ಮಾತನ್ನು ಸಹ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಇದು ನಾನು ರಾಜಕಾರಣಕ್ಕೋಸ್ಕರ ಹೇಳ್ತಾ ಇರುವಂತದ್ದಲ್ಲ, ಇದು ನೋವಿನಿಂದ ಹೇಳ್ತಾ ಇರುವಂತದ್ದು. ನಮ್ಮ ಮಕ್ಕಳಿಗೆ ಆಗ್ತಾ ಇರುವಂತ ಉದ್ಯೋಗ ಇಲ್ಲ. ಇವತ್ತು ಮೆಡಿಕಲ್ ಇಂಜಿನಿಯರಿಂಗ್ ಇನ್ನಿತರ ಸೀಟ್ಗಳಲ್ಲಿ 7ರ ಬದಲು 3 ಯಾರಿಗೆ ಕೊಡುವಂಥದ್ದು? ಇನ್ನು ಎರಡನೇದು, ಇದ್ರ ಜೊತೆಗೆ ಸುಳ್ಳು ಸರ್ಟಿಫಿಕೇಟ್ಗಳು ಬೇರೆ. ಬಹಳಷ್ಟು ಜನ ಇವತ್ತು SC ಮತ್ತು ST ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಈ ಒಂದು ಉದಾಹರಣೆಗೆ ಹೇಳ್ತಾನೆ, ಯಾವುದು ತಳವಾರ ಅನ್ನುವಂಥದ್ದು, ಪರಿವಾರ ಮತ್ತು ತಳವಾರ ಇವತ್ತು ರೆಕಮೆಂಡ್ ಆಗಬೇಕಾದ್ರೆ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರದಲ್ಲಿ 84-85ರಲ್ಲಿ 2 ಇನ್ಸ್ಟಾಲ್ಮೆಂಟ್ ರೆಕಮೆಂಡ್ ಮಾಡಿಸಿದ್ರು, ನಾನು ಮತ್ತೆ ಸನ್ಮಾನ್ಯ ವೀರಣ್ಣವರು. ನಾಯಕ ಸಮಾಜ 5 ಪರ್ಯಾಯ ಪದಗಳನ್ನ ಒಂದು ಸಾರಿ, ಅದರ ಜೊತೆಗೆ 2ನೇ ಸಾರಿ ಬಿಟ್ಟೋಗಿರುವಂತ ಪರಿವಾರ ಮತ್ತು ತಳವಾರ. ಆ ರೆಕಮೆಂಡೇಶನ್ ಅಲ್ಲಿ ಸ್ಪಷ್ಟ ಇದೆ, ತಳವಾರ ಯಾರಪ್ಪ ಅಂದ್ರೆ ವಾಲ್ಮೀಕಿ ಸಮಾಜ, ನಾಯಕ ಸಮಾಜದ ಪರ್ಯಾಯ ಪದದವರೆಗೆ ಮಾತ್ರ ಕೊಡಬೇಕು ಅಂತ. ಈ ಒಂದು ಲೇ ಎಕ್ಸ್ಕ್ಯೂಸ್ ತೆಗೆದುಕೊಂಡು ಇವತ್ತು ರಾಜ್ಯದಲ್ಲಿ ಅನೇಕರು ಇವತ್ತು ಇದನ್ನ ಮಿಸ್ಯೂಸ್ ಮಾಡ್ತಾ ಇದ್ದಾರೆ. ನಮ್ಮದೇನು ಅಭ್ಯಂತರ ಇಲ್ಲ, ಅವ್ರು ಯಾರಿಗೆ ಮಿಸ್ಯೂಸ್ ಮಾಡ್ತಾ ಇದಾರಲ್ಲ ಅವರಿಗೆ ಕಾನೂನು ಚೌಕಟ್ಟಿನಲ್ಲಿ ಅವರು SC-ನೋ ST ಆಗ್ತಾರೆ ಅಂತಾದ್ರೆ ಕೂಡಲೇ ಎಷ್ಟು ಸಾರಿ ಪೆಂಡಿಂಗ್ ಇಟ್ಕೊಳ್ತೀರಿ ಮಿಸ್ಟರ್ ಮೋದಿ? ಅಲ್ಲಿಗೆ ಬಂದ್ರಿ, ಗುಲ್ಬರ್ಗಾಗ ಬಂದು ಬೆಸ್ಸರಿಗೆ ನಿಮ್ಮನ್ನ ST-ಗೆ ಸೇರಿಸ್ತೀವಿ ಅಂದ್ರಿ, ಇನ್ನೆಲ್ಲ ಬಂದ್ರೆ ಗೊಲ್ರಿಗೆ, ಕಾಡುಗೊಲ್ರು, ಕರಡಿಗೊಲ್ರಿಗೆ ST-ಗೆ ಸೇರಿಸ್ತೀವಿ ಅಂತ ಹೇಳಿದ್ರೆ, ಕುರುಬರನ್ನು ಸಹ ರೆಕಮೆಂಡೇಶನ್ಸ್ ಸಿನ್ಸ್ ಲಾಂಗ್ 85 ಇಂದ ರಿಜೆಕ್ಷನ್ ಮತ್ತೆ ರೀಅಪ್ಲಿಕೇಶನ್ ನಡೀತಾ ಇದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಮಿಸ್ಟರ್ ಮೋದಿ, ಇಟ್ ಈಸ್ ಯುವರ್ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ. ಯಾವ ಸಮಾಜಗಳಿಗೆ ಅರ್ಹತೆ ಇದೆಯೋ SC ಆಗಲಿಕ್ಕೆ ST ಆಗಲಿಕ್ಕೆ ಅವೆಲ್ಲವನ್ನು ಸಹ
ಟೈಮ್ ಬೌಂಡ್ ಆಗಿ ಕ್ಲಿಯರ್ ಮಾಡಿ, ಅವರನ್ನು ಸೇರಿಸಿದ ತಕ್ಷಣದಿಂದ ಅಷ್ಟು ಪರ್ಸೆಂಟೇಜ್ ಅನ್ನ SC ಮತ್ತು ST ನಲ್ಲಿ ಜಾಸ್ತಿ ಮಾಡಿ, ನಮ್ದೇನು ಅಭ್ಯಂತರ ಇಲ್ಲ. ಆದರೆ ಸುಳ್ಳು ಸರ್ಟಿಫಿಕೇಟ್ ಅನ್ನ ಪಡೆದು ನಮ್ಮ ಗಂಗಳದ ಅಥವಾ ನಮ್ಮ ತಟ್ಟೆಯ ಅನ್ನ ಕಿತ್ಕೊಳ್ಳುವಂತ ಪ್ರವೃತ್ತಿ ಇದೆಯಲ್ಲ, ಇದು ಅಕ್ಷಮ್ಯ ಅಪರಾಧ. ಇದನ್ನ ನಾವು ಖಂಡಿಸ್ತೇವೆ. ಇದನ್ನ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಸನ್ಮಾನ್ಯ ಮೋದಿ ಅವರು ಕೂಡಲೇ ಇದನ್ನ ನಿಲ್ಲಿಸುವಂತ ಕ್ರಮ ಜರುಗಿಸಬೇಕು. ಎಷ್ಟು ದಿವಸ ಈ ರೀತಿ ಸುಳ್ಳು ಸರ್ಟಿಫಿಕೇಟ್ಸ್ ತಗೊಂಡು ಇದನ್ನ ಮಾಡುವಂಥದ್ದು? ನೋಡಿ, ನಾನು ಇಲಾಖೆ ಅಧಿಕಾರಿಗಳಿಗೆ ಕೇಳಿದೆ, ಒಂದು ಪತ್ರ ಕಳಿಸಿದ್ದಾರೆ ಎಲ್ಲ DC-ಗಳಿಗೆ ಕ್ರಮ ಜರುಗಿಸಿ ಅಂತೇಳಿ. ಸೊ ಎಲ್ಲ DC-ಗಳಿಗೆ ಕ್ರಮ ಜರುಗಿಸಿ ಅನ್ನುವಂಥದ್ರ ಜೊತೆಗೆ ಯಾರ ಮೇಲೆ ಯಾರು ತೆಗೆದುಕೊಂಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸಿದ್ದೀರಿ, ಯಾರು ಅಧಿಕಾರಿಗಳು ಕೊಟ್ಟಿದ್ದಾರೆ ಅವ್ರ ಮೇಲೆ ಏನು ಕ್ರಮ ಜರುಗಿಸಿದ್ದೀರಿ, ಯಾವುದೂ ಕ್ರಮ ಜರುಗಿಸಿದರೆ ಇವತ್ತು ಸುಮ್ಮನೆ ಪತ್ರ ಬರೆದು ಕುಳಿತುಕೊಂಡ್ರೆ ಬಹುಶಃ ನಮ್ಮ ಸಮಸ್ಯೆ ಪರಿಹಾರ ಆಗೋದಿಲ್ಲ. ನಮಗೆ ಇವತ್ತು ಕಟ್ಟುನಿಟ್ಟಿನ ಯಾರೆಲ್ಲ ತೆಗೆದುಕೊಂಡಿದ್ದಾರೆ ಅವರ ಮೇಲೆ ಕ್ರಮ ಜರುಗಿಸಬೇಕು. ಮತ್ತೆ ಯಾವ ಅಧಿಕಾರಿಗಳು ಆ ರೀತಿಯ ಸುಳ್ಳು ಸರ್ಟಿಫಿಕೇಟ್ಸ್ ಅನ್ನ ಕೊಡ್ತಾ ಇದ್ದಾರೆ ಅವರ ಮೇಲೆ, ಅಧಿಕಾರಿಗಳ ಮೇಲೂ ಸಹ ಕ್ರಮ ಜರುಗಿಸಬೇಕು. ಆ ಕ್ರಮ ಜರುಗಿಸ್ತಾ ಇದ್ರೆ ಸೊ ಇದರಿಂದ ಇವತ್ತು ಈ ವರ್ಗಗಳಿಗೆ ದೊಡ್ಡ ಅನ್ಯಾಯ ಆಗುತ್ತೆ. ಇದರಿಂದ ಬಹಳ ದೊಡ್ಡ ಕಷ್ಟಕ್ಕೆ ನಮ್ಮ ಮಕ್ಕಳು ಗುರಿ ಆಗ್ತಾರೆ. ಅದಕ್ಕೋಸ್ಕರ ನಾನು ನಿಮ್ಮ ಮೂಲಕ ರಾಜ್ಯ ಮತ್ತು ಕೇಂದ್ರ ಸರ್ಕಾರವನ್ನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಅದಕ್ಕಿಂತ ಬಹಳ ನೋವಿನ ಸಂಗತಿ, ಯಾವ ಸ್ಕಾಲರ್ಶಿಪ್ ಮತ್ತು ಫೀಸ್ ಕೊಡಬೇಕಾದ್ರೆ, ವಾಪಸ್ ರಿಯಂಬರ್ಸ್ಮೆಂಟ್ ಮಾಡಬೇಕಾದ್ರೆ ನೋಡಿ, SC-ಗಳಿಗೆ ST-ಗಳಿಗೆ ನಮ್ಮ ಇನ್ಕಮ್ ಲಿಮಿಟ್ ಇದು ಬಹಳ ಇಂಪಾರ್ಟೆಂಟ್. ಫಸ್ಟ್ ಟೈಮ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದೇನೆ. SC ವಿದ್ಯಾರ್ಥಿಗಳಿಗೆ ST ವಿದ್ಯಾರ್ಥಿಗಳಿಗೆ ಇನ್ಕಮ್ ಲಿಮಿಟ್ 2.5 ಲಕ್ಷ. ಅದೇ ಸ್ಕಾಲರ್ಶಿಪ್ ಕೊಡ್ಲಿಕ್ಕೆ ಇನ್ಕಮ್ ಲಿಮಿಟ್ SC ಮತ್ತು ST-ಗೆ. ಹಾಗೆ OBC-ಗಳಿಗೆ ಅವ್ರಿಗೂ 2.5 ಲಕ್ಷ ಲಿಮಿಟ್. ಯಾರಿಗೆ? ಕ್ಯಾಟಗರಿ 1 ಅವರಿಗೆ 2.5 ಲಕ್ಷ. ಆದರೆ 3A-ಗೆ, 3B-ಗೆ ಅಂಡ್ 2B-ಗೆ, 3A ಅಂಡ್ 3B-ಗೆ 1 lakh. ನೋಡಿ ಎಷ್ಟು ಮಜಾ ಇದೆ. 3A-ಗೆ 3B-ಗೆ 1 ಲಕ್ಷ ಇನ್ಕಮ್ ಲಿಮಿಟ್. ಯಾರು ಮೈನಾರಿಟೀಸ್ ಇದ್ದಾರೆ ಅವರಿಗೆ 2 lakhs ಇನ್ಕಮ್ ಲಿಮಿಟ್. ಅರೆ, SC ST ಇನ್ಕಮ್ ಮೇಲೆ ಆಧಾರ ಅಲ್ಲ. ಸ್ಟಿಗ್ಮಾ ಮೇಲೆ ಇವತ್ತು SC ಮಾಡಿರೋದು ಯಾರು? ಆರ್ಟಿಕಲ್ 341. ಯಾರು ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದು ಅನ್ಟಚಬಲ್ ಇದ್ರೆ ಅವರನ್ನ SC ಮಾಡಬೇಕು ಅಂತೇಳಿ ಸಂವಿಧಾನದ ಆರ್ಟಿಕಲ್ 341 ಅಲ್ಲಿದೆ. ಅವನು 100 ಕೋಟಿ ಇದ್ರೂ ಸಹ ಅವನು ಅನ್ಟಚಬಲ್. ಹಾಗೆ ಆರ್ಟಿಕಲ್ 342 ನಲ್ಲಿ ಅದಕ್ಕೆ ಅಂಬೇಡ್ಕರ್ ಇನ್ಕಮ್ ಲಿಮಿಟ್ ಅನ್ನ ಇಡಲಿಲ್ಲ. ಆರ್ಟಿಕಲ್ 342 ನಲ್ಲಿ ಯಾರು ಸೋಷಿಯಲಿ ಅಂಡ್ ಎಜುಕೇಶನಲಿ ಬ್ಯಾಕ್ವರ್ಡ್ ಇದ್ದಾರೆ ವಿತ್ ಟ್ರೈಬಲ್ ಕ್ಯಾರೆಕ್ಟರಿಸ್ಟಿಕ್ಸ್,
ಗುಡ್ಡಗಾಡು ಪ್ರವೃತ್ತಿ ಯಾರಿದ್ದಾರೆ ಅವರನ್ನ ಎಸ್ ಟಿ ಮಾಡಬೇಕು ಅಂತೇಳಿ. ಈ ಸಿಗ್ಮಾ ಆಧಾರದ ಮೇಲೆ ಈ ಎರಡು ವರ್ಗಗಳನ್ನು ಸೃಷ್ಟಿ ಮಾಡಿದ್ದಾರೆ, ನಾಟ್ ಆನ್ ದ ಬೇಸಿಸ್ ಆಫ್ ಎಕನಾಮಿಕ್ ಲಿಮಿಟ್. ಈಗ ಮೊನ್ನೆ ಏನು ಸನ್ಮಾನ್ಯ ಮೋದಿಯವರು, ನಾನು ಪಾರ್ಲಿಮೆಂಟ್ ಅಲ್ಲಿ ಇದ್ದಾಗ ಆ ಬಿಲ್ ಮೇಲೆ ನಾನೇ ಮಾತನಾಡಿದ್ದೆ, ಎಕನಾಮಿಕಲಿ ವೀಕರ್ ಸೆಕ್ಷನ್, ಯು ನೋ ದರ್ ಇನ್ಕಮ್ ಲಿಮಿಟ್, ಅವರಿಗೆ 8.5 ಲಕ್ಷ. ಸೀದಾ ಐರನಿ. ಯಾರು ರಜಪುಟ್ಸಿದ್ದಾರೆ, ಯಾರು ಭೂಮಿ ಆರಿಸಿದ್ದಾರೆ, ಯಾರು ಕಾಯಸ್ಥಾಸಿದ್ದಾರೆ, ಯಾರು ಬ್ರಾಹ್ಮಣರಿದ್ದಾರೆ, ಅವರ ಮಕ್ಕಳು ಶಾಲೆಯಲ್ಲಿ ಫೀಸ್ ಕನ್ಸೆಷನ್ ತೆಗೆದುಕೋಬೇಕಾದ್ರೆ ಅಥವಾ ಸ್ಕಾಲರ್ಶಿಪ್ ತೆಗೆದುಕೋಬೇಕಾದ್ರೆ ಅವರ ಪೇರೆಂಟ್ಸ್ನ ಇನ್ಕಮ್ ಲಿಮಿಟ್ 8.5 ಲಕ್ಷ. ಆದರೆ ಅದೇ ಎಸ್ ಟಿ ಹುಡುಗನ ಸ್ಕಾಲರ್ಶಿಪ್ ತೆಗೆದುಕೋಬೇಕಾದ್ರೆ ಅಥವಾ ರಿಯಂಬರ್ಸ್ಮೆಂಟ್ ಆಗಬೇಕಾದ್ರೆ ಫೀ ಅದಕ್ಕೆ 2.5 ಲಕ್ಷ. ಸೀದಾ ಐರನಿ. ಅರೆ, ಹಾಗಾಗಿ ನಾನು ಅತ್ಯಂತ ನೋವಿನಿಂದ ಈ ಮಾತನ್ನ ಹೇಳ್ತಾ ಇದ್ದೇನೆ. ದಯಮಾಡಿ ಈ ಅನಾಮಲೀಸ್ ಅನ್ನ ಸೆಟ್ರೈಟ್ ಮಾಡುವಂತ ಜವಾಬ್ದಾರಿ ರಾಜ್ಯ ಸರ್ಕಾರದ ಮೇಲೂ ಇದೆ, ಕೇಂದ್ರ ಸರ್ಕಾರದ ಮೇಲೂ ಇದೆ. ಈ ವಿಚಾರಗಳನ್ನು ನಾನು ನಿಮ್ಮ ಮೂಲಕ ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಎಸ್ ಸಿಗಳು 36 ಜನ ಅಸೆಂಬ್ಲಿನಲ್ಲಿದ್ದೀರಿ, ಎಂಪಿಗಳಿದ್ದೀರಿ, 18 ಜನ MLAಗಳು ಎಸ್ ಟಿನಲ್ಲಿದ್ದೀರಿ, 3 ಜನ MLCಗಳಿದ್ದೀರಿ, 3 ಜನ ಎಂಪಿಗಳಿದ್ದೀರಿ. ಸ್ವಾಮಿ, ನಿಮ್ ಕೈ ಮುಗಿತೇನ್ರಿ. ನೀವು ಈ ಜಾತಿಯಿಂದ ಬಂದಿದ್ದೀರಿ ಅನ್ನೋದಕ್ಕೋಸ್ಕರ ನಿಮ್ಮ ಟಿಕೆಟ್ ಮತ್ತೆ ನಿಮ್ಮ MLAಗಳು, ಎಂಪಿಗಳು, MLCಗಳು ಆಗಿರೋದು. ಏನ್ ನಿಮ್ಮ ಮುಖ ನೋಡಿ ನಿಮ್ಮ ಇದಲ್ಲ, ಪಕ್ಷ ಮತ್ತು ಇದು. ಅರೆ, ಅಲ್ಲಿ ವಾಲ್ಮೀಕಿ ನಿಗಮದಲ್ಲಿ 187 ಕೋಟಿ ಅವ್ಯವಹಾರ ಆದ್ರೂ ಯಾರೋ, ಭ್ರಷ್ಟಾಚಾರ ಆದ್ರೂ ಯಾರೋ ಮಾತಾಡೋದಿಲ್ಲ. ಏನಾಗಿದೆಯಪ್ಪ ನಿಮ್ಗೆ? ಇಲ್ಲಿ 7% ಎಸ್ ಟಿ ರಿಸರ್ವೇಶನ್ 3% ಇದ್ರು ಮಾತಾಡೋದಿಲ್ಲ. ಅಲ್ಲಿ 17% ಇದ್ದಿದ್ದನ್ನ 15ಕ್ಕೆ ಬಂದ್ರೆ ಎಸ್ ಸಿ ಜನಾಂಗದ ನಾಯಕರುಗಳು ಮಾತನಾಡೋದಿಲ್ಲ. ದಯಮಾಡಿ ನಿಮ್ಮಲ್ಲಿ ಅತ್ಯಂತ ವಿನಮ್ರವಾಗಿ ವಿನಂತಿ ಮಾಡ್ತೇನೆ, ಇದೊಂದು ಸಮಾಜದ ಇಶ್ಯೂ, ನಮ್ಮ ಬದುಕಿನ ವಿಚಾರ ಇದು, ಮುಂದಿನ ಪೀಳಿಗೆಯ ಬದುಕಿನ ವಿಚಾರ ಇದು. ದಯಮಾಡಿ ಇಬ್ಬರಿಗೂ ಸಹ ಹೇಳಲಿಕ್ಕೆ ಬಯಸ್ತೇನೆ, 3 ಜನಕ್ಕೂ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರದಲ್ಲಿ ಭಾಗಿಯಾಗಿರುವಂತಹ ಬಿಜೆಪಿ ಮತ್ತು JDSನವರಿಗೆ 3 ಜನಕ್ಕೂ ಹೇಳ್ತೇನೆ, ದಯಮಾಡಿ ನಮ್ಮ ಬದುಕಿನ ಜೊತೆಯಲ್ಲಿ ಚೆಲ್ಲಾಟ ಆಡಕ್ಕೆ ಹೋಗ್ಬೇಡಿ. ಕೂಡಲೇ ಇವತ್ತು ನಮಗೆ ಆಗಿರುವಂತಹ ಅನ್ಯಾಯಗಳನ್ನ ಏನಿದೆ, ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಮಿಸ್ಟರ್ ಜೋಶಿ ಅವರೇ, ಕೂಡಲೇ ಸಂವಿಧಾನದ ಆರ್ಟಿಕಲ್ ಶೆಡ್ಯೂಲ್ 9ಗೆ ಈ ಕಾನೂನನ್ನು ತನ್ನಿ. ಹಾಗೆ ಆರ್ಟಿಕಲ್ 15 and 16ಗೆ ಅಮೆಂಡ್ಮೆಂಟ್ ತಂದು ಈ ವರ್ಗದ ಜನರ ಹಿತ ಕಾಪಾಡಿ, ಈ ಜನರನ್ನ ಸಮಾಜದ ಮುಖ್ಯವಾಹಿನಿಗೆ ಅಟ್ಲೀಸ್ಟ್ ಬರುವ ದಿನಮಾನಗಳಲ್ಲಾದರೂ ಈ ಸಮಾಜ ಮುಖ್ಯವಾಹಿನಿಗೆ ಬರುವಂತ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಎಸ್ ಟಿ ಮತ್ತು ಎಸ್ ಸಿಗಳು, ಯಾಕಂದ್ರೆ ಅವ್ರಿಗೆ 2% ಕಡಿಮೆ ಆಗಿರೋದು, ಇನ್ನು 15% ಇದೆ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ಅವರು ಆದರೂ ಅವರಲ್ಲಿ ವಿನಂತಿ ಮಾಡ್ತೇನೆ, ಯಾಕಂದ್ರೆ ನಮಗೆ ಅರ್ಧಕ್ಕಿಂತ ಜಾಸ್ತಿ ಕಡಿಮೆ ಆಗಿದೆ, 4% ಕಡಿಮೆ, ನಾವು 3ರಲ್ಲಿ ಒದ್ದಾಟ. ಹಾಗಾಗಿ ವಿನಂತಿ ಮಾಡ್ತೇನೆ, ರಾಜ್ಯ ಸರ್ಕಾರವನ್ನ ಕೇಂದ್ರ ಸರ್ಕಾರವನ್ನ ಕೂಡಲೇ ಗಮನ ಹರಿಸಿ ಪರಿಹಾರ ಮಾಡಬೇಕು. ಮತ್ತೆ ಸುಳ್ಳು ಸರ್ಟಿಫಿಕೇಟ್ ತೆಗೆದುಕೊಳ್ಳುವಂತವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನ ಯುದ್ಧದೋಪಾದಿಯಲ್ಲಿ ಅವರ ಮೇಲೆ ತೆಗೆದುಕೊಳ್ಳುವಂತ ಕೆಲಸ ಮಾಡಬೇಕು. ಇಲ್ಲ ಅಂದರೆ ಅನಿವಾರ್ಯವಾಗಿ ಈ ಸಮಾಜದ ಒಬ್ಬ ಮಗನಾಗಿ ನಾವೆಲ್ಲರೂ ಸಹ ಈ ಸಮಾಜದ ಭಾಗವಾಗಿ ನಮ್ಮ ಹಕ್ಕುಗಳ ರಕ್ಷಣೆಗಾಗಿ
ಹೋರಾಟದ ಹಾದಿಯನ್ನ ಹಿಡಿಯಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಇಬ್ಬರಿಗೂ ಸಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಹೇಳಲಿಕ್ಕೆ ಬಯಸ್ತೇನೆ.